ಸಾಮ್ರಾಟ್ ಒಬ್ಬ ಸಾಧಾರಣ ಮನೆ ಅಳಿಯಾಗಿದ್ದ. ತನ್ನತ್ತೆ ಮನೆಯಲ್ಲಿ ಎಲ್ಲಾ ತರದ ಕೆಲಸವನ್ನ ಮಾಡ್ತಾ ಕೂಲಿ ಆಳ್ ತರ ಬದುಕ್ತಾ ಇದ್ದ. ಆದ್ರಿವತ್ತು ಅವನು ಯಾರನ್ನೋ ಭೇಟಿ ಮಾಡೋಕಂತ ಹೋಗ್ತಿದ್ದ. ಆದ್ರೆ ಅದು ಅವನ ಅತ್ತೆ ಶರ್ಮಿಳಾಗೆ ಇಷ್ಟ ಇರ್ಲಿಲ್ಲ. ಎಲ್ಲಿ ಹೋಗ್ತಿದ್ಯೋ ದರಿದ್ರದೋನೆ, ಬಾ ಇಲ್ಲಿ. ನನ್ ಕಾಲೊತ್ತು ತುಂಬಾ ನೋಯ್ತಿದೆ. ಅತ್ತೆ, ನಾನೊಂದು ಸ್ಥಳಕ್ಕೆ ತುಂಬಾ ಬೇಗ ಹೋಗ್ಬೇಕು. ನಾನು ಬಂದ್ಮೇಲೆ ನಿಮ್ ಕಾಲು ಓದ್ತೀನಿ. ನಿಂತ್ಕೊಳ್ಳೋ. ಇವತ್ತೊಂದ್ 10 ಪೈಸೆನೂ ಸಂಪಾದನೆ ಮಾಡೋಕ್ಕಾಗಲ್ಲ ನಿಂಗೆ. ನನ್ ಮಗ್ಳು ಹಾಕೋ ಭಿಕ್ಷೆ ಕಾಸಿಂದ ಬದುಕ್ತಿದ್ಯಾ ನೀನು? ಅಂತದ್ರಲ್ಲಿ ಯಾರೋ ಭೇಟಿ ಆಗೋಕ್ ಹೋಗ್ಬೇಕಾ? ಆಗ್ಲೇ ಸಾಮ್ರಾಟ್ನ ಪತ್ನಿ ಸಾನ್ಯಾ ಅಲ್ಲಿಗೆ ಬರ್ತಾಳೆ. ಏನಾಗ್ತಿದೆ ಇಲ್ಲಿ? ಯಾಕೆ ಬೆಳ್ಬೆಳ್ಗೆ ಕೂಗಾಡ್ತಿದ್ದೀರಾ? ಕೂಗಾಡ್ತಿರೋದು ನಾನಲ್ಲ, ನಿನ್ ಗಂಡ ಆಗ್ಲಿಂದ ನಾಟಕ ಆಡ್ತಿರೋದು. ಇಂತೋನ ನಿನ್ ಮುಟ್ಟಾಳ ತಾತ ಬಲವಂತದಿಂದ ನಿನ್ ಸರ್ಗಿ ಗಂಟ್ ಹಾಕಿದ್ರು. ನನ್ ಮಾತ್ ನಡೆಯೋದಾಗಿದ್ರೆ ಈಗಿಂದೀಗ್ಲೇ ಇವನ್ನ ಮನೆಯಿಂದ ಹೊರಗಾಗ್ತಿದ್ದೆ. ಸಾಮ್ರಾಟ್, ನೀನ್ ಎಲ್ಲಿಗ್ ಬೇಕಾದ್ರೂ ಹೋಗು. ಪ್ಲೀಸ್, ನನ್ನಮ್ಮ ಏನ್ ಕೆಲ್ಸ ಹೇಳಿದಾರೋ ಅದನ್ನ ಮಾಡ್ಬಿಟ್ಟು ಹೋಗು. ಇಲ್ಲ ಸಾನ್ಯಾ, ನನಗಿರೋದಕ್ಕಾಗಲ್ಲ. ನಾನು ಈಗಲೇ ಹೋಗ್ತಿದ್ದೀನಿ. ಸಾಮ್ರಾಟ್, ಇಷ್ಟು ಹೇಳಿ ಸಾಮ್ರಾಟ್ ಅಲ್ಲಿಂದ ಹೊರಟೋಗ್ತಾನೆ. ಮತ್ತಿದನ್ನ ಕಂಡು ಶರ್ಮಿಳಾ ಕೋಪ ನೆತ್ತಿಗೇರುತ್ತೆ. ವಾಪಸ್ ಬರ್ಲಿ ಇರು ನನ್ ಮಗ. ಇವತ್ತು ಇವನ ಬೀದಿ ನಾಯಿಗಳಿಗೆ ಆಹಾರವಾಗಿ ಹಾಕ್ಲಿಲ್ಲ ಅಂದ್ರೆ ನನ್ನ ಹೆಸರು ಶರ್ಮಿಳಾನೇ ಅಲ್ಲ. ಸಾಮ್ರಾಟ್ ತನ್ನತ್ತೆಯ ಕೋಪದಿಂದ ಈಗ ಹೇಗೆ ಬಚಾವಾಗ್ತಾನೆ? ಸಾಮ್ರಾಟ್ ಜೀವನದಲ್ಲಿ ಮುಂದೆ ಬರೋ ಸವಾಲುಗಳೇನು? ಮುಂದೆನಾಗುತ್ತೆ? ಸ್ವಲ್ಪ ಹೊತ್ತಿನ ನಂತರ ಸಾಮ್ರಾಟ್ ಬೆಂಗಳೂರಿನ 5 ಸ್ಟಾರ್ ಹೋಟೆಲ್ ಪ್ಯಾರಡೈಸ್ಗೆ ಬರ್ತಾನೆ. ಆದ್ರೆ ಅಲ್ಲೂ ಕೂಡ ಅವನ ಸ್ವಾಗತ ಅಷ್ಟು ಚೆನ್ನಾಗಿರ್ಲಿಲ್ಲ. ಲೇ ಬಿಕಾರಿ, ಜೇಬಲ್ಲಿ 10 ರೂಪಾಯಿ ಇಲ್ಲ. ಈ ಹೋಟೆಲ್ ನಲ್ಲಿ ಊಟ ಮಾಡಕ್ ಬಂದಿದ್ಯಾ? ಇಲ್ಲಿ ಕುಡಿಯೋ ನೀರ್ ಖರೀದಿ ಮಾಡೋದಕ್ಕೂ ನೀನು ಮನೆ ಮಾರ್ಬೇಕಾಗತ್ತೆ. ಹೋಗ್ತಾ ಇರು ಇಲ್ಲಿಂದ. ಸಾಮ್ರಾಟ್ ಹಾಕಿದ್ದ ಚಪ್ಪಲಿ ಕಿತ್ತೋಗಿತ್ತು. ಅವನು ಹೋಟೆಲ್ ಒಳಗೆ ಹೋಗೋದಕ್ಕೆ ಬಯಸ್ತಿದ್ದ. ಆದ್ರೆ ಹೋಟೆಲ್ನ ಗಾರ್ಡ್ಸ್ ಅವನ ನೆರಳು ಸಹ ಹೋಟೆಲ್ ಮೇಲೆ ಬೀಳ್ದಿರೋ ತರ ತಡೆದಿದ್ರು. ಹೋಟೆಲ್ ಮಾಲೀಕ ಅಕ್ರಮ್ ಅವ್ರನ್ನ ಭೇಟಿ ಮಾಡೋದಕ್ಕೆ ಬಂದಿದ್ದೀನಿ. ಏನು ಹೇಳಿದೆ ನೀನು? ಅಕ್ರಮ್ ಸರ್ನ ಭೇಟಿ ಮಾಡೋದಕ್ಕೆ ಬಂದಿದ್ಯಾ? ಲೇ, ನಿನ್ನಂತ ನಮ್ಮ ಅಕ್ರಮ್ ಸರ್ ಬಾತ್ರೂಮ್ ಕ್ಲೀನ್ ಮಾಡೋದಕ್ಕೂ ಇಟ್ಕೊಳ್ಳಲ್ಲ. ಅರ್ಥ ಆಯ್ತಾ? ದೊಡ್ಡದಾಗ್ ಬಂದ್ಬಿಟ್ಟ ಅಕ್ರಮ್ ಸರ್ನ ಭೇಟಿ ಮಾಡೋದಕ್ಕೆ. ಹೋಗಿಲ್ಲಿಂದ. ಸೆಕ್ಯೂರಿಟಿ ಗಾರ್ಡ್ ಇಷ್ಟು ಹೇಳಿ ಸಾಮ್ರಾಟ್ನ ಸೈಡ್ಗೆ ದೂಡೋರಿದ್ರು. ಆಗಲೇ ಸಾಮ್ರಾಟ್ನ ಎಕ್ಸ್ ಗರ್ಲ್ ಫ್ರೆಂಡ್ ವೈಭವಿ ಹೊಸ ಬಾಯ್ ಫ್ರೆಂಡ್ ಜೊತೆ ಅಲ್ಲಿಗೆ ಬರ್ತಾಳೆ. ಅರೆ ಗಾರ್ಡ್ಸ್ ಅಣ್ಣ, ಈ ಭಿಕಾರಿಗಳನ್ನ ಈ ತರ ಓಡ್ಸೋದಲ್ಲ ಅಣ್ಣ. ಪಾಪ ಈ ಬಡಪಾಯಿ ತಿಂದು ಅದೆಷ್ಟು ದಿನ ಆಯ್ತೋ ಏನೋ. ಹೌದು, ಅಷ್ಟಕ್ಕೂ ಈ ಹೋಟೆಲ್ ಅಲ್ಲಿ ಊಟ ಉಳ್ದಿರುತ್ತಲ್ವಾ, ಸುಮ್ನೆ ಎಸದ್ ಬಿಡ್ತೀವಿ. ಅದನ್ನ ಇವನಿಗೆ ತಿನ್ನೋಕ್ ಕೊಡ್ಬೋದಲ್ವಾ? ಪಾಪ ಬಡಪಾಯಿ ತುಂಬಾ ದಿನದಿಂದ ಹಸ್ತಿದಾನೆ ಅನ್ಸುತ್ತೆ. ಸ್ವಲ್ಪ ದಿನದ ಹಿಂದಷ್ಟೇ ವೈಭವಿ ಸಾಮ್ರಾಟ್ನ ಜೊತೆ ಒಟ್ಟಿಗೆ ಬದುಕಿ ಸಾಯೋ ಆಣೆ ಮಾಡಿದ್ಲು. ಆದ್ರೆ ಇವತ್ತು ಅವಳು ಅವನ ಎದುರೇ ಭಿಕಾರಿ ತರ ನಡ್ಸ್ಕೊಳ್ತಿದ್ಲು. ನನಗ್ ವಿಶ್ವಾಸನೇ ಆಗ್ತಿಲ್ಲ ಬೇಬ್, ಈ ನಿನ್ ಬಾಯ್ ಫ್ರೆಂಡ್ ಅಂತ. ಜಗನ್ನ ಈ ಮಾತನ್ನ ಕೇಳಿ ಸಾಮ್ರಾಟ್ನ ಕೋಪಕ್ಕೆ ಮಿತಿನೇ ಇರಲಿಲ್ಲ. ಆದ್ರೆ ಅವನು ಇನ್ನೇನೋ ಹೇಳ್ಬೇಕು ಅಷ್ಟರಲ್ಲಿ ಅಲ್ಲಿಗೆ ಐಷಾರಾಮಿ ಕಾರೊಂದು ಬಂದು ನಿಲ್ತು. ಅಕ್ರಮ್ ಸರ್ ಬಂದ್ರು. ಆ ಕಾರ್ ನಿಲ್ತಿದ್ದ ಹಾಗೆ ಗೇಟ್ ಹತ್ರ ನಿಂತಿದ್ದ ಎಲ್ಲಾ ಗಾರ್ಡ್ಸ್ ಆ ಕಾರಿನ ಬಳಿ ಓಡ್ ಬರ್ತಾರೆ. ಆಗಲೇ ಆ ಕಾರಿಂದ ಹೋಟೆಲ್ ನ ಮಾಲೀಕ ಅಕ್ರಮ್ ಇಳಿತಾನೆ. ಕಾರಿಂದ ಕೆಳಗೆ ಇಳಿಯುತ್ತಿದ್ದಂತೆ ಅಕ್ರಮ್ನ ನೋಟ ಹೋಟೆಲ್ ನಲ್ಲಿ ಸೇರಿದ ಜನರ ಕಡೆ ಹರಿಯುತ್ತೆ. ಸಾಮ್ರಾಟ್ ನನ್ನು ಗಾರ್ಡ್ಸ್ ಸುತ್ತುವರೆದ ಕಡೆ ಆ ಗುಂಪನ್ನ ನೋಡ್ತಿದ್ದ ಹಾಗೆ ಅಕ್ರಮ್ ಆ ಗಾರ್ಡ್ಸ್ ಗಳನ್ನ ಕೇಳ್ತಾನೆ. ಹೋಟೆಲ್ ನ ಲಾಬಿಲಿ ಇಷ್ಟೊಂದು ಜನ ಯಾಕೆ ಸೇರಿದ್ದಾರೆ? ಗೊತ್ತಿಲ್ಲ ಸರ್, ಯಾರೋ ಬಿಕಾರಿ ಹೇಳ್ತಿದ್ದ ನೀವೇ ಅವನ್ನ ಕರೆದ್ರಿ ಅಂತ. ನಾನ್ ನಿನಗೆ ಎಷ್ಟು ಸಲ ಹೇಳಿದ್ದೀನಿ ನನ್ನ ಹೋಟೆಲ್ ನಲ್ಲಿ ಈ ತರ ಜನರನ್ನ ಸೇರಿಸಬೇಡ ಅಂತ. ಎತ್ಕೊಂಡು ಹೋಗಿ ಹೊರಗಾಕಿ ಅವನ್ನ. ಅಕ್ರಮ್ ಮಾತ್ ಕೇಳ್ತಿದ್ದ ಹಾಗೆ ತಕ್ಷಣ 4 ಜನ ಗಾರ್ಡ್ಸ್ ಸಾಮ್ರಾಟ್ನ ಕಡೆ ಹೋಗ್ತಾರೆ ಮತ್ತು ಸಾಮ್ರಾಟ್ನ ಅಲ್ಲಿಂದ ಕರ್ಕೊಂಡು ಹೋಗಿ ಹೋಟೆಲ್ ಇಂದ ಹೊರಗೆ ಎಳ್ಕೊಂಡು ಬರ್ತಾರೆ. ಗಾರ್ಡ್ಸ್ ಸಾಮ್ರಾಟ್ನನ್ನ ಅಕ್ರಮ್ ಎದುರೇ ಎಳ್ಕೊಂಡು ಹೋಗ್ತಿರ್ಬೇಕಾದ್ರೆ ಆಗಲೇ ಅಕ್ರಮ್ನ ಕಣ್ಣು ಸಾಮ್ರಾಟ್ ಹಾಕಿರೋ ಉಂಗುರದ ಮೇಲ್ ಬೀಳುತ್ತೆ. ಮತ್ತದರ ನಂತರ ಅಲ್ಲೇನಾಗುತ್ತೋ ಅದನ್ನು ಕಂಡು ಅಲ್ಲಿದ್ದ ಜನರ ಎದೆ ದಸಕ್ ಅನ್ನುವಂತ ಘಟನೆ ನಡೆಯುತ್ತೆ. ಬಿಟ್ಬಿಡಿ ಅವ್ರನ್ನ. ಆದ್ರೆ ಸರ್, ಸಾಮ್ರಾಟ್ನ ಕೈನಲ್ಲಿರೋ ಉಂಗುರವನ್ನ ನೋಡ್ತಿದ್ದ ಹಾಗೆ ಅಕ್ರಮ್ ಅವನನ್ನ ತಡಿತಾನೆ. ಟೈಗರ್. ಮತ್ತಲ್ಲಿ ಕರೋಡ್ಪತಿಯಾಗಿರೋ ಅಕ್ರಮ್ ಸಾಮ್ರಾಟ್ನ ಕಾಲಿಗೆ ಬೀಳ್ತಾನೆ. ನಾನು ನಿಮ್ಮನ್ನ ಗುರ್ತಿಸ್ಲಿಲ್ಲ. ನನ್ನನ್ನ ಕ್ಷಮಿಸ್ಬಿಡಿ ಟೈಗರ್.
ಅಷ್ಟಕ್ಕೂ ಯಾಕೆ ನಗರದ ಅತಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಸಾಮ್ರಾಟ್ನ ಕಾಲಿಗೆ ಬಿದ್ದಿದ್ದ? ಅಷ್ಟಕ್ಕೂ ಆ ಉಂಗುರದ ರಹಸ್ಯವಾದರೂ ಏನು? ಏನೀಗ ಆ ರಹಸ್ಯ ಎಲ್ಲರ ಮುಂದೆ ಬಿಚ್ಚಿಟ್ಟುಕೊಳ್ಳುತ್ತಾ? ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ.